ನಮಸ್ಕಾರ ವೀಕ್ಷಕರೇ, ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದ್ದಂತಹ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಇದೀಗ ಬ್ರೇಕ್ ಸಿಕ್ಕಿದೆ. ತಾತ್ಕಾಲಿಕ ಬ್ರೇಕ್. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ನಡೆದಂಥ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಬ್ಬರ ಕಾನ್ಫಿಡೆನ್ಸ್ ನೋಡಿದ್ರೆ 28ಕ್ಕೂ ಹೊಡಿತಾರೆ ಅಂತ. 2028ರ ವಿಧಾನಸಭಾ ಚುನಾವಣೆಯನ್ನು ಕೂಡ ನಾವೇ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರೆ 2029ಕ್ಕೆ ಕೂಡ UPAನ ಅಧಿಕಾರಕ್ಕೆ ತರಬೇಕು ಅನ್ನೋದೇ ನಮ್ಮ ಗುರಿ ಅನ್ನೋದು DK ಶಿವಕುಮಾರ್ ಅವರ ಮಾತು. ವೈಯಕ್ತಿಕವಾಗಿ ಸಾಕಷ್ಟು ಸಮಸ್ಯೆಗಳು ಇದ್ದರೂ ಕೂಡ ಪಕ್ಷ ಅಂತ ಬಂದಾಗ ಇಬ್ಬರ ಈ ನಿರ್ಧಾರಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೇನೆ ಟೈಟ್ಲು ಜೋಡೆತ್ತು ಅದೇ ಗತ್ತು ಅಂತ. ಆಬ್ವಿಯಸ್ಲಿ ಸಿದ್ದರಾಮಯ್ಯ ಹೆಚ್ಚ, DK ಶಿವಕುಮಾರ್ ಹೆಚ್ಚ ಅಂದರೆ ಅನುಭವದಲ್ಲಿ ಸಿದ್ದರಾಮಯ್ಯ, ನಿಷ್ಠೆಯಲ್ಲಿ DK ಶಿವಕುಮಾರ್. ಸೋನಿಯಾ ಗಾಂಧಿ ದೃಷ್ಟಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಅಂದಾಗ ಇಬ್ಬರು ಎರಡು ಕಣ್ಣಿದ್ದಂಗೆ. ಯಾವ ಕಣ್ಣಿಗೆ ಪೆಟ್ಟಾದರೂ, ಯಾವ ಕಣ್ಣಿಗೆ ದೋಷವಾದರೂ ನೋವಾಗದು ಕಾಂಗ್ರೆಸ್ಗೆ, ಹೈಕಮಾಂಡ್ಗೆ. ಇಂಥ ಸನ್ನಿವೇಶದಲ್ಲಿ ಬಿಹಾರದಲ್ಲಿಯ ಹೀನಾಯ ಪ್ರದರ್ಶನದ ಬಳಿಕ ಇಬ್ಬರು ಕೂಡ ಒಟ್ಟಾಗಿ ಕಳೆದ 1 ತಿಂಗಳಿಂದ CM ಚೇಂಜ್ ಆಯ್ತಾರೆ, ಹಂಗಾಗುತ್ತೆ ಹಿಂಗಾಗುತ್ತೆ ಎಲ್ಲವನ್ನ ಬದಿಗಿಟ್ಟು ಕುಶಿಲ್ ಮಾತಾಡಿದ್ರು. ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, DK ಶಿವಕುಮಾರ್ ಅವ್ರ ಮನೆಗೆ ಇನ್ನೊಂದು 2-3 ದಿನದಲ್ಲಿ ಊಟಕ್ಕೆ ಹೋಗ್ತೀನಿ ಅಂದರು ಸಿದ್ದರಾಮಯ್ಯ ಅವರು. ಇಬ್ಬರ ಮಾತಿನಲ್ಲಿ, ಯಾಕಂದರೆ ಒಬ್ಬರು ಮಾತಾಡುವಾಗ ಒಬ್ಬರು ಮುಖ ಸಿಟ್ಟಾಗಿರುತ್ತೆ, ಒಬ್ಬರು ಮಾತಾಡುವಾಗ ಇನ್ನೊಬ್ಬರು ಮುಖ ಸಿಟ್ಟಾಗುತ್ತೆ ಅಂತ ಯಾವ ವೀಕ್ನೆಸ್ಗಳು ಕೂಡ ಪ್ರೆಸ್ ಮೀಟಲ್ಲಿ ಕಾಣಿಸ್ಲಿಲ್ಲ. ಇದರಲ್ಲಿ ಲಾಭ ಖಂಡಿತವಾಗ್ಲೂ ಕಾಂಗ್ರೆಸ್ಸಿಗೆ, ನಷ್ಟ BJP JDSಗೆ. ಇವರಿಬ್ಬರ ಕಾನ್ಫಿಡೆನ್ಸನ್ನು ನೋಡಿದ್ರೆ, ಯಾಕೆ ಜನ ಮ್ಯಾಂಡೇಟ್ನ ಸುಮ್ಮನೆ ಕೊಟ್ಟಿಲ್ಲ, ಇವರಿಬ್ಬರ ಕಾನ್ಫಿಡೆನ್ಸನ್ನು ನೋಡಿದ್ರೆ ಯಶಸ್ವಿಯಾಗಿ 5 ವರ್ಷವನ್ನು ಪೂರೈಸೋದರ ಜೊತೆಯಲ್ಲಿಯೇ, ಜನಕ್ಕೆ ಕೊಟ್ಟಂಥ ಆಶೋತ್ತರಗಳನ್ನು ಪೂರೈಸೋದರ ಜೊತೆಯಲ್ಲಿಯೇ 2028ರ ಚುನಾವಣೆಯನ್ನು ಕೂಡ ಯಶಸ್ವಿಯಾಗಿ ನಡೆಸ್ತಾರೆ. ಎಷ್ಟೇ ಆದರೂ ಇಬ್ಬರ ಕಾನ್ಫಿಡೆನ್ಸ್ ವಿಚಾರದಲ್ಲಿ ಇದೊಂದು ರೀತಿ ಮಧ್ಯಂತರ ಮಾಹಿತಿ ಅಂದರೂ ತಪ್ಪಾಗೋದಿಲ್ಲ. ಯಾಕೆಂದರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೀಡಾಗಬಾರ್ದು, ವಿರೋಧ ಪಕ್ಷಗಳ ಮಾತಿಗೆ, ವಿರೋಧ ಪಕ್ಷಗಳ ಬಾಯಿಗೆ ಆಹಾರ ಆಗಬಾರ್ದು ಅನ್ನೋದಷ್ಟೇ ಇದರ ಉದ್ದೇಶ. ಎಲ್ಲವೂ ಬಗೆಹರಿದು ಬಿಟ್ಟೈತೆ ಅಂದರೆ ದೇವರು ಒಪ್ಕೊಳ್ಳಲ್ಲ. ಒಂದಷ್ಟು ವ್ಯತ್ಯಾಸಗಳಿರುತ್ತೆ, ಒಂದಷ್ಟು ಬದಲಾವಣೆಗಳಾಗುತ್ತೆ, ಆದರೆ ಇದು ತಾತ್ಕಾಲಿಕ ಬ್ರೇಕ್. ಖುಷಿ ವಿಚಾರ ವೈಮನಸ್ಸನ್ನು ಮರೆತು, ವೈಮನಸ್ಸಿತ್ತು ಅಂತ ನೀವೆಂಗೆ ಹೇಳ್ತೀರಾ, ನಿಮಗೇನು ಗೊತ್ತಾ, ಅವರಿಬ್ಬರು ಹೇಳಿದ್ರಾ, ಇಂಥ ಪ್ರಶ್ನೆಗಳು ಕಾಮೆಂಟಲ್ಲಿ ಬರೋ ಸಹಜ. ನಾನು ಕೂಡ ಅಹಿಂದ ಲೀಡರ್ ಅಂತ DK ಶಿವಕುಮಾರ್ ಹೇಳಿದ್ರು. ಮಾತಿಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ಅಂತ DK ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲೇ ಟ್ವೀಟ್ ವೈರಲ್ ಆಯಿತು. ಅದಕ್ಕೆ ಕೌಂಟರನ್ನು ಸಿದ್ದರಾಮಯ್ಯ ಅವರು ಕೊಟ್ಟರು. ಸಿದ್ದರಾಮಯ್ಯ ಅವರು ಮೇಲಿಂದ ಮೇಲೆ ಹೈಕಮಾಂಡ್ ಹೇಳ್ದಂಗೆ ಮಾಡ್ತೀನಿ ಅಂದರು. ಈ ಎಲ್ಲ ಬದಲಾವಣೆಗಳು, ಬೆಳವಣಿಗೆಗಳ ನಂತರದಲ್ಲಿ ಈಗಲೂ ಕೂಡ ಅವರಿಬ್ಬರು ಹೇಳ್ತಿರೋದು ಒಂದೇ ಮಾತು, ಹೈಕಮಾಂಡ್ ಮಾತಿಗೆ ಬೆಲೆ ಕೊಡ್ತೀವಿ ಅಂತ. ಹೈಕಮಾಂಡ್ ಸಿದ್ದರಾಮಯ್ಯ ಅವರೇ CM ಆಗಿ 5 ವರ್ಷವನ್ನು ಪೂರೈಸಿ ಅಂತಲೋ, ಅಥವಾ ಈ ಕ್ಷಣಕ್ಕೆ DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತ ದೇವರಾಣೆಗೂ ಹೇಳಲ್ಲ. ಕಾಲವೇ ಉತ್ತರ ಕೊಡುತ್ತೆ. ಅದು ಜನವರಿ ಅಂತ್ಯ ಆಗಿರ್ಬೋದು ಅಥವಾ ಮಾರ್ಚ್ ಅಂತ್ಯ ಆಗಿರ್ಬೋದು. ವೀಕ್ಷಕರೇ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಈ ಅವಧಿಯಲ್ಲಿಯೇ ಫಿಕ್ಸ್. ಆದರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಯಾವುದೇ ವೈಮನಸ್ಸು ಇಲ್ಲ ಅನ್ನೋದಕ್ಕೆ ತೇಪೆ ಹಚ್ಚುವ ಕೆಲಸ ಅತ್ಯಂತ ಕಾನ್ಫಿಡೆನ್ಸಿಂದ, ಇಬ್ಬರು ವಿಶ್ವಾಸದಿಂದ ಮಾಡಿದ್ದನ್ನು ನೋಡಿದ್ರೆ ಇದರಿಂದ ಲಾಸ್ ಕಾಂಗ್ರೆಸ್ಗಲ್ಲ, BJP JDSಗೆ ಅನಿಸುತ್ತೆ. ಇವರಿಬ್ಬರ ಒಗ್ಗಟ್ಟು ಏನಾಗ್ಬೋದು ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಈಗಲೇ ಮುಖ್ಯಮಂತ್ರಿ ಆಗ್ತಾರಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.